Good morning, sir. Good morning. Good morning. After you, sir. ಅನು ನೀನು ಬರಲ್ವಾ? ಲಿಫ್ಟ್ ಬೇಡ ಸರ್. ಈಸ್ಟ್ ಆರ್ ವೆಸ್ಟ್, ಸ್ಟೆಪ್ಸ್ ಆರ್ ದ ಬೆಸ್ಟ್. ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಅಟ್ಲೀಸ್ಟ್ ವರ್ಕೌಟ್ ಆದರೂ ಆಗತ್ತೆ. ಬನ್ನಿ ಸರ್. ಅನು, ನೀನು ವರ್ಕೌಟ್ ಎಲ್ಲ ಮುಗಿಸ್ಕೊಂಬ. ಈಸ್ಟ್ ಆರ್ ವೆಸ್ಟ್, ಬ್ರಹ್ಮಚಾರಿ ಇಸ್ ಬೆಸ್ಟ್. ಸಿಂಗಲ್ ಆಗಿರೋದ್ರಲ್ಲಿರೋ ಸುಖ ಮಿಂಗಲಲ್ಲಿಲ್ಲ. ಮಹೇಶ್, ಆರ್ಯ ಸರ್ಗೆ ಒಂದು ಗ್ರೀನ್ ಟೀ ಕಳಿಸ್ಕೊಡಿ. ಯಾ ಮೀರಾ, ಯಾ ಸರ್. ಮಾಧ್ಯಮದವರು ನಾವು ಅಂದ್ಕೊಂಡಷ್ಟು ನಮ್ಮನ್ನು ಸ್ಪಂದಿಸಲಿಲ್ಲ. ಅವ್ರಿಗೆ ಸೆನ್ಸೇಷನಲ್ ಸುದ್ದಿ ಬೇಕು. ನಮ್ಮ ಸುದ್ದಿಲಿ ಸೆನ್ಸೇಷನ್ ಇಲ್ಲ, ಆದರೆ ಕಾರ್ಯದಲ್ಲಿದೆ. ಯಾ ಸರ್. ಹಾಗಾಗಿ ನಾನೇ ಒಂದು ವರದಿಯನ್ನು ಸೃಷ್ಟಿ ಮಾಡ್ತೀನಿ. ಈ ಪ್ಲ್ಯಾನ್ ಪ್ರಕಾರ ನಾವು ಜನರಲ್ಲಿ ಮತ್ತು ಮನೆಯಲ್ಲೂ ತಲುಪ್ತೀವಿ. ನೀನು ನೋಡ್ತಾ ಇರು. ಗ್ರೇಟ್ ಸರ್. ಹಲೋ, Yeah, I'll help you. Yeah, it should be done by the end of the day. Yeah, I'll ask Meera and Jayendra to take care of it. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಳಿಸ್ಕೊಡಿ. ಆಮೇಲೆ ಮೀರಾ ಪ್ಲೀಸ್, ಯಾ ಇದನ್ನು ಪ್ರಿಂಟ್ ಮಾಡೋಕ್ಕೂ ಮೊದಲು ನನ್ನ ಐ ಡಿ ಕಳಿಸ್ಕೊಡಿ. ಥ್ಯಾಂಕ್ ಯು. ಕೂತ್ಕೊಂಡು. ಹಾಯ್ ಸರ್, ಇವತ್ತು ಬೆಳಗ್ಗೆನೇ ಮಾತಾಡಬೇಕು ಅಂತ ಹೇಳಿದ್ರಿ. ಕೂತ್ಕೋ. ಇಲ್ಲ ಸರ್, ಪರವಾಗಿಲ್ಲ. ಅನು, ನಾನು ನಿನಗೆ ಹೇಳ್ತಿಲ್ಲ, ನಾನು ಹೇಳ್ತಿರೋದು ಚೀಫ್ ಆಫ್ ರಾಜನಂದಿನಿ ಡಿಪಾರ್ಟ್ಮೆಂಟ್ಗೆ. ಕೂತ್ಕೋ. ನಾವು ಇಷ್ಟು ವರ್ಷಗಳಿಂದ ಬಳಸ್ತಾ ಇರೋ ನಮ್ಮ ಬಟ್ಟೆ ನಮೂನೆಗಳನ್ನು ನಮ್ಮ ಸ್ಟೋರೇಜಲ್ಲಿ ಇಟ್ಟಿದ್ದೀವಿ. ಅಲ್ಲಿಗೆ ಹೋಗಿ ಅವುಗಳನ್ನು ನೋಡು. ನಾವು ಯಾವ ರೀತಿಯ ನೂಲುಗಳನ್ನು ಬಳಸಿದ್ದೀವಿ, ಹೇಗೆ ನೇಯ್ಗೆ ಮಾಡಿದ್ದೀವಿ ಅಂತ ಪರಿಶೀಲನೆ ಮಾಡು. ಜೊತೆಗೆ ಏನಾದರೂ ಹೊಸದಾಗಿ ಮಾಡಬಹುದಾ ಅಂತಲೂ ಯೋಚನೆ ಮಾಡು. ಬಟ್ ಸರ್, ಆ ಫ್ಯಾಬ್ರಿಕ್ಸ್ನೆಲ್ಲ ನಮ್ಮ ಡೈರೆಕ್ಟಾಗಿ ನೇಕಾರರಿಗೆ ತೋರಿಸ್ಬೋದಲ್ವಾ? ಅದನ್ನೆಲ್ಲ ಅನು ನೋಡಿ ಏನು ಹೇಳೋಕ್ಕಾಗುತ್ತೆ? ಅದನ್ನು ಹೇಗೆ ಮಾಡೋದು ಅಂತ ಅನುನೇ ನಿರ್ಧಾರ ತಗೊಳ್ಳಿ. ಆ್ಯಂಡ್ ಬೈ ದ ವೇ ಮೀರಾ, ನಾಳೆ ಬೋರ್ಡ್ ಮೀಟಿಂಗ್ ಇದೆ. ಐ ನೋ. ಸೊ ಎಲ್ಲ ಅರೇಂಜ್ ಮಾಡು. ಶೋರ್ ಸರ್. ಮೀಟಿಂಗ್ ಆದಮೇಲೆ ರಾಜನಂದಿನಿ ವಿಭಾಗ ಅಮ್ಮ ಇನಾಗ್ರೇಟ್ ಮಾಡ್ತಾರೆ. ನಂತರ ಹೊಸ ಕ್ಯಾಬಿನ್ ಕೂಡ ಇನಾಗ್ರೇಟ್ ಆಗಬೇಕು. ಸೊ ಪ್ಲೀಸ್ ಮೇಕ್ ದಿ ಅರೇಂಜ್ಮೆಂಟ್ಸ್. ಎಸ್ ಸರ್. ಎಸ್ ಸರ್. ಥ್ಯಾಂಕ್ ಯು.
ನಾಳೆ ದಿನದ ಬಗ್ಗೆ ಆರ್ಯ ಇಷ್ಟೊಂದು ಉತ್ಸಾಹದಲ್ಲಿದ್ದಾನಲ್ಲ, ಅಂಥ ವಿಶೇಷ ಏನಿರ್ಬೋದು? ರಾಜನಂದಿನಿ ಫ್ಯಾಬ್ರಿಕ್ ಸಪ್ರೇಟ್ ವಿಭಾಗ ಶುರು ಮಾಡೋದು ಓಕೆ, ಅದಲ್ಲದೆ ಬೇರೆ ಏನೋ ಕಾತರ ಕಾಣ್ತಾ ಇದೆಯಲ್ಲ. ಹರ್ಷ, ನಾವು ತುಂಬಾ ಸ್ಲೋ ಇದ್ದೀವಿ. ಹೌದಾ? ಇನ್ನೂ ಫಾಸ್ಟ್ ಮಾಡಲಾ? ಹರ್ಷ, ಇದ್ರ ಬಗ್ಗೆ ಅಲ್ಲ, ಮಾಮಿಲ್ಲ ಅದ್ಯಾವುದೋ ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೊಂಡಿದಾರಲ್ಲ ಅದ್ರ ಬಗ್ಗೆ. ಹೀಗೆ ದಾರಿಲಿ ಹೋಗೋ ಹುಡುಗಿನ ಮನೆ ಕರ್ಕೊಂಬಂದ್ಬಿಟ್ಟು ಬ್ರೋಯ್ಲಾಗ ಮದುವೆ ಮಾಡಿಬಿಟ್ರೆ ವಾಟ್ ನೆಕ್ಸ್ಟ್? ಚಾನ್ಸೇ ಇಲ್ಲ ಮನ್ಸಿ. ಹರ್ಷ, ನಾವು ಲೈಫಲ್ಲಿ ನೋ ಚಾನ್ಸ್ ಅಂತ ಹೇಳೋದಕ್ಕೆ ಆಗಲ್ಲ. ಮಾಮಿಲ್ಲ ನಿರ್ಧಾರ ತಗೊಳಕ್ಕೂ ಮೊದಲು ನಾವೇ ಬ್ರೋಯ್ಲಾಗೆ ಪರ್ಫೆಕ್ಟಾಗಿ ಸೂಟ್ ಆಗೋವಂಥ ಹುಡುಗಿನ ಹುಡುಕ್ಬೇಕು. ಯಾರ್ಯಾರೋ ಇಲ್ಲಿ ಬಂದ್ಬಿಟ್ಟು ದರ್ಬಾರ್ ಮಾಡೋಕ್ಕಿಂತ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು ಬಂದರೆ ನನಗೂ ಚೆನ್ನಾಗಿರುತ್ತಲ್ವಾ? ಕರೆಕ್ಟ್, ಯುವರ್ ಕರೆಕ್ಟ್ ಮನ್ಸಿ. ಆ್ಯಕ್ಚುಲಿ ಈ ವಿಷಯದಲ್ಲಿ ನಾವಿಬ್ಬರು ತುಂಬ ಸ್ಲೋ ಆಗಿಬಿಟ್ವಿ. ನೀನು ಅವತ್ತು ತೋರಿಸಿರೋ ಅರ್ಜೆನ್ಸಿ ನೋಡಿದ್ರೆ ಇಷ್ಟೊತ್ತಿಗೆ ದಾದಾ ಮದುವೆ ಆಗಿಬಿಡ್ಬೇಕಾಗಿತ್ತು. ಯಾ ಹರ್ಷ, ಯುವರ್ ರೈಟ್, ನಾನೇ ತುಂಬ ಸ್ಲೋ. ಸಮಯ ಮೀರಕ್ಕೆ ಮುಂಚೆ ನಾನು ಮೆಚ್ಚೋ ಹುಡುಗಿನ ಈ ಮನೆಗೆ ಸೊಸೆ ಆಗ್ತಿರ್ತೀನಿ. ಫೈನ್, ಕಮಾನ್, ಲೆಟ್ಸ್ ಸ್ಟಾರ್ಟ್. ನಮಸ್ತೆ ಸರ್. ನಮಸ್ತೆ. ಮಹೇಶ್, ಒಂದು ಶುಂಠಿ ಟೀ. ಗ್ರೀನ್ ಟೀ ಬೇಡವಾ ಸರ್? ನನಗಲ್ಲ, ಅನು ಮೇಡಮ್ಗೆ. ಓಕೆ ಸರ್. ಸಖತ್ ಸ್ಟ್ರಾಂಗ್ ಆಗಿರಲಿ. ಸರಿ ಸರ್. ಜೊತೆ ಜೊತೆ